ಅಮೆರಿಕ ಒಂದು ಸ್ವಾರ್ಥದ ನಿರ್ಧಾರ ತಗೊಂಡಿದೆ ಅಂತ. ಏನದು ಸ್ವಾರ್ಥದ ನಿರ್ಧಾರ ಅಂದರೆ, ಅರ್ಮುಜ್ ಮುಕ್ತ ಆಗೋದು ಅಮೆರಿಕಾಗೆ ಬೇಕಾಗಿಲ್ಲ. ಅರ್ಮುಜ್ ಮುಕ್ತ ಆಗದಲ್ಲೇ ಇರಲಿ, ನಮ್ಮ ಟಾರ್ಗೆಟೇ ಬೇರೆ ಅಂತಿದೆ ಅಮೆರಿಕ. ಅರ್ಮುಜ್ ಮುಕ್ತ ಯಾಕಾಗಬೇಕು? ಭಾರತ ಸೇರಿದಂತೆ, ಚೀನಾ ಸೇರಿದಂತೆ ಎಲ್ಲ ಪ್ರಮುಖ ದೇಶಗಳಿಗೆ ಪೆಟ್ರೋಲು ಮತ್ತು LPG ಬರೋದೇ ಅಲ್ಲಿಂದ. ನಮಗೆಲ್ಲರಿಗೂ ಇವಾಗ ಮನೆಗಳಲ್ಲೂ LPG ಸಂಕಷ್ಟ ಎದುರಾಗಿರೋದೇನಕ್ಕೆ? ಅದೇ ಕಾರಣದಿಂದಾಗಿ. ಆದರೆ ಅರ್ಮುಜ್ ಓಪನ್ ಆಗೋದು ಅಮೆರಿಕ ಗುರಿ ಅಲ್ಲ. ಹಂಗಂದ್ರೆ ಅಮೆರಿಕ ಗುರಿ ಏನು? ಅಮೆರಿಕ ಟಾರ್ಗೆಟ್ ಏನು? ಅದು ಅಮೇರಿಕಾದ ಈ ಸರ್ಕಾರದ ನಿಲುವೇನಿದೆಯಲ್ಲ, ಆ ನಿಲುವನ್ನು ಮೂಲಗಳ ಮಾಹಿತಿ ಪ್ರಕಾರ ಅಮೇರಿಕದ ಪತ್ರಿಕೆಗಳೇ ಪ್ರಕಟಿಸಿರುವಂಥ ಮಾಹಿತಿ ಇದು. ಅಮೇರಿಕದ ಮಾಧ್ಯಮಗಳಲ್ಲೇ ಬಂದಿರುವಂಥ ಮಾಹಿತಿ ಇದು. ಏನಂದರೆ, ಮುಂದಿನ 4 ರಿಂದ 6 ವಾರಗಳಲ್ಲಿ ಯುದ್ಧ ಮುಕ್ತಾಯ ಮಾಡಬೇಕು ಅನ್ನೋದು ಅಮೇರಿಕ ಗುರಿ. ಮುಂದಿನ 4 ರಿಂದ 6 ವಾರ ಅಂದರೆ ಬಹುಶಃ ಅಮೇರಿಕ ಇನ್ನೆರಡು ದಿನಗಳಲ್ಲಿ ಅಥವಾ ಯಾವ ಕ್ಷಣದಲ್ಲಾದ್ರೂ ಇರಾನ್ ಮೇಲೆ ದೊಡ್ಡ ಮಟ್ಟದ ದಾಳಿಯನ್ನು ಆರಂಭಿಸ್ಬೋದು. ಈಗಾಗಲೇ ಒಂದಂತೂ ಬಾಂಬ್ ಬ್ಲಾಸ್ಟ್ ಆಗಿದೆ. ಇದಲ್ಲದೆ ಇನ್ನಷ್ಟು ದಾಳಿಗಳನ್ನು ಶುರು ಮಾಡ್ಬೋದು. ಈ ಆರಂಭಿಕ ಕಾಲಘಟ್ಟ ಏನಿದೆ, ಅಲ್ಲಿಂದ ಹಿಡಿದು 4 ರಿಂದ 6 ವಾರಗಳು ಅಂದರೆ ನಾಳೆ ಏಪ್ರಿಲ್ 1, ಏಪ್ರಿಲ್ 1ರಿಂದ ಶುರುವಾದರೆ, ಇಡೀ ಪ್ರಪಂಚನ ಏಪ್ರಿಲ್ ಫೂಲ್ ಮಾಡೋಕ್ಕೇನಾದರೂ ಅಮೆರಿಕ ಅಧ್ಯಕ್ಷರು ಮುಂದಾದರೆ, ಏಪ್ರಿಲ್ 1ನೇ ತಾರೀಕಿಂದ ಶುರುವಾದರೆ ಅದು ಏಪ್ರಿಲ್ 30ರೊಳಗಡೆ ಮುಗಿದೋಗಬೇಕು. ಒಂದು ವೇಳೆ 30ರೊಳಗಡೆ ಮುಗಿಲಿಲ್ಲ ಅಂದರೆ ಮೇ 15ರೊಳಗಡೆ ಅಂತೂ ಮುಗಿದೋಗಬೇಕು. ಆ ಥರ ಒಂದು ನಿರ್ಧಾರ ಮಾಡ್ಕೊಂಡು ಅಮೇರಿಕ ಗುರಿ ಇಟ್ಕೊಂಡು ಈ ಒಂದು ದಾಳಿಗೆ ಸಂಘಟನೆ ಮಾಡ್ತಿದೆ. ಇದಕ್ಕೋಸ್ಕರ ಸುಮಾರು 75,000 ಸೈನಿಕರನ್ನು ನಿಯೋಜನೆ ಮಾಡಿದೆ. ಜೊತೆಗೆ 3,500 ಮರೈನ್ಸ್ಗಳನ್ನು. ಆ ಮರೈನ್ಸ್ಗಳು ಏನಕ್ಕೆ ಬೇಕು ಅಂದರೆ, ಅವರು ನೌಕಾಪಡೆ ಯೋಧರು ಯಾವುದೇ ಒಂದು ದ್ವೀಪವನ್ನು ಕೈವಶ ಮಾಡ್ಕೊಳ್ಳೋದಕ್ಕೆ. ಯಾವುದು ಇರಾನ್ನ ಒಂದು ಹೃದಯ ಅಂತಲೇ ಹೇಳಲಾಗುತ್ತೆ, ಇಂಧನದ ಮೂಲ ಕರ್ಗ್ ದ್ವೀಪ. ಆ ದ್ವೀಪವನ್ನು ಕೈವಶ ಮಾಡ್ಕೊಳಕ್ಕೆ ಏನಾದರೂ ಈ ಮರೈನ್ಸ್ ಬರ್ತಾರಾ ಗೊತ್ತಿಲ್ಲ. ಆದರೆ ಯಾರೇ ಬರಲಿ ಏನೇ ಬರಲಿ, ಮುಂದಿನ 4 ರಿಂದ 6 ವಾರಗಳಲ್ಲಿ ಯುದ್ಧ ಕ್ಲೋಸ್ ಮಾಡಿಬಿಡ್ಬೇಕು ಅನ್ನೋದು ಅಮೇರಿಕಾದ ಒಂದು ಟಾರ್ಗೆಟ್. ಜೊತೆಯಲ್ಲೇನೆ ಅಮೇರಿಕ ಏನು ಗುರಿಯಾಗಿಸುತ್ತೆ ಇರಾನ್ನಲ್ಲಿ ಅಂದರೆ, ಇರಾನ್ನ ವಿದ್ಯುತ್ ಉತ್ಪಾದನಾ ಘಟಕಗಳು, ಅದು ಅಣು ವಿದ್ಯುತ್ ಆಗಿರ್ಬೋದು, ಬೇರೆ ಸಾಂಪ್ರದಾಯಿಕ ರೀತಿಯ ವಿದ್ಯುತ್ ಉತ್ಪಾದನೆಗಳಾಗಿರ್ಬೋದು, ಅದನ್ನು ಟಾರ್ಗೆಟ್ ಮಾಡಬೇಕು. ಮತ್ತು ಅಮೇರಿಕಾದ ಇರಾನ್ನ ತೈಲ ಉತ್ಪಾದನೆ ಅಂದ್ರೇನು? ಆಬ್ವಿಯಸ್ಲಿ ಕರ್ಗ್ ದ್ವೀಪ, ಅಲ್ಲಿರುವಂಥ ಸಣ್ಣ ದ್ವೀಪ, ಇರಾನ್ನ ಮುಖ್ಯ ಭೂಮಿಯಿಂದ 15 ಕಿಲೋಮೀಟರ್ ದೂರದಲ್ಲಿ ಸಮುದ್ರದ ಮಧ್ಯದಲ್ಲಿರುವಂತಹ ಒಂದು ಸಣ್ಣ ದ್ವೀಪ. ಅದರಲ್ಲಿ ಇರಾನ್ ಏನು ಎಕ್ಸ್ಪೋರ್ಟ್ ಮಾಡುತ್ತೆ ವಿದೇಶಗಳಿಗೆ, ತೈಲ ಇರ್ಬೋದು, ಅನಿಲ ಇರ್ಬೋದು, ಅದರಲ್ಲಿ 90% ಎಕ್ಸ್ಪೋರ್ಟು ಆ ದ್ವೀಪದಲ್ಲಾಗುತ್ತೆ. ಆ ತೈಲ ಉತ್ಪಾದನಾ ದ್ವೀಪವನ್ನು ಟಾರ್ಗೆಟ್ ಮಾಡೋದು ಅಮೆರಿಕ ಗುರಿ. ಜೊತೆಗೆ ಅಣು ಸಂಸ್ಕರಣಾ ಘಟಕ ಇವತ್ತಾಗಲೇ ನಡೆದಿದೆ ದಾಳಿ. ಈ 3 ಅಮೆರಿಕದ ಪ್ರಮುಖ ಟಾರ್ಗೆಟ್ಗಳು ಇರಾನ್ ನೆಲದಲ್ಲಿ. ಜೊತೆಗೆ ಅರ್ಮುಜ್ ಜಲಸಂಧಿಯನ್ನು ಇರಾನ್ ಹಿಡಿತದಿಂದ ಮುಕ್ತ ಮಾಡೋದು ಅಮೆರಿಕದ ಟಾರ್ಗೆಟ್ ಅಲ್ಲ, ಅಮೆರಿಕಕ್ಕೆ ಬೇಕಾಗೂ ಇಲ್ಲ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಏನು ಅರ್ಮುಜ್ ಜಲಸಂಧಿ ಇದೆ, ಇದರಲ್ಲಿ ಆಳ ಸಮುದ್ರ ಏನು ಬರುತ್ತೆ, ಆಳ ಸಮುದ್ರದಲ್ಲಿ ಮಾತ್ರ ಹಡಗುಗಳು ಸಂಚಾರ ಮಾಡೋಕ್ಕೆ ಸಾಧ್ಯ. ಆಳ ಸಮುದ್ರ ಸುಮಾರು 2 ರಿಂದ 3 ಕಿಲೋಮೀಟರ್ ದೂರ ಮಾತ್ರ, ಈ ಒಂದು ವಿಸ್ತಾರದಲ್ಲಿ ಮಾತ್ರ ಈ ಒಂದು ಆಳ ಸಮುದ್ರ ಇರುತ್ತೆ. ಈ ಆಳ ಸಮುದ್ರದಲ್ಲಿ ಈ ಆಳ ಸಮುದ್ರದ ವ್ಯಾಪ್ತಿ ಇದೆಯಲ್ಲ, ಇದು ಇರಾನ್ನ ಜಲಗಡಿನಲ್ಲಿ ಬರುತ್ತೆ. ಇರಾನ್ನ ಜಲಗಡಿನಲ್ಲಿ ಬರುವಂಥ ಈ ಆಳ ಸಮುದ್ರ ವ್ಯಾಪ್ತಿನಲ್ಲಿ ಮಾತ್ರ ಹಡಗುಗಳು ಸಾಗಾಟ ಮತ್ತು ಹೋಗೋದು ಮತ್ತು ವಾಪಸ್ ಬರೋದು ಮಾಡ್ಬೋದು. ತನ್ನ ಜಲಗಡಿನಲ್ಲೇ ಈ ಒಂದು ಸಾಗಾಟದ ವ್ಯವಸ್ಥೆ ಇರೋದ್ರಿಂದಾಗಿ ಇರಾನ್ ಇದ್ರ ಮೇಲೆ ಇವಾಗ ಬಿಗಿ ಇಡ್ತಾ ಹೊಂದ್ಕೊಂಡಿದೆ. ಹಾಗಾಗಿ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಏನಿದೆ, ಅದನ್ನು ಮುಕ್ತ ಮಾಡಬೇಕು ಅಂತ ಇಡೀ ವಿಶ್ವ ಕೇಳ್ತಾ ಇದೆ. ಆದರೆ ಅಮೆರಿಕಾಗೆ ಬೇಕಾಗಿಲ್ಲ. ಯಾಕೆ ಅಂದರೆ ಆ ಕಾರಣ ಮುಂದಿನ ಸ್ಲೈಡ್ಗಳಲ್ಲಿ ಹೇಳ್ತೀನಿ ವೀಕ್ಷಕರೇ. ಏನಕ್ಕೆ ಅಂದರೆ, ಇರಾನ್ನ ಇಂಧನ, ಹಣಕಾಸು, ಅಣ್ವಸ್ತ್ರ ತಯಾರಿಕಾ ಸಾಮರ್ಥ್ಯ ಕುಗ್ಗಿಸೋದಷ್ಟೇ ಅಮೆರಿಕ ಟಾರ್ಗೆಟು. ಇಂಧನ ಅಂತ ಹೇಳಿದ್ರೆ ಕರ್ಗ್ ಐಲ್ಯಾಂಡ್, ಹಣಕಾಸು ಅಂದರೆ ಮತ್ತದೇ ಕರ್ಗ್ ಐಲ್ಯಾಂಡೇ ಬರುತ್ತೆ. ಆನಂತರ ಅಣ್ವಸ್ತ್ರ ತಯಾರಿಕಾ ಸಾಮರ್ಥ್ಯಗಳು ಅಂದರೆ ಏನೇನು ಅಣು ಸಂಸ್ಕರಣಾ ಘಟಕಗಳಿದಾವೆ ಅದು. ಜೊತೆಗೆ ಇಂಧನ ಮೂಲಗಳು ಯಾವುದ್ಯಾವುದು, ಅದು ಜಲವಿದ್ಯುತ್ ಆಗಿರ್ಬೋದು ಅಥವಾ ಅಣು ವಿದ್ಯುತ್ ಆಗಿರ್ಬೋದು, ಅವೆಲ್ಲದನ್ನು ಕುಗ್ಗಿಸೋದಷ್ಟೇ ಅಮೇರಿಕಾದ ಟಾರ್ಗೆಟ್. ಮತ್ತು ಕರ್ಗ್ ದ್ವೀಪ ಕೈವಶ ಅಥವಾ ನಾಶ, ಎರಡರಲ್ಲೊಂದು ಮಾಡುತ್ತೆ ಅಮೇರಿಕ. ಅದನ್ನು ಒಂದೋ ಕೈವಶ ಮಾಡ್ಕೊಳುತ್ತೆ, ಇಲ್ಲ ನಾಶ ಮಾಡುತ್ತೆ. ಅಮೇರಿಕ ಸೇನೆಗೆ ಇದ್ರ ಬಗ್ಗೆ ಟ್ರಂಪ್ ಒಂದು ಎಕ್ಸಾಕ್ಟ್ ಆಗಿರೋ ನಿರ್ದೇಶನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಆ ಮಾಹಿತಿ ಏನು, ಅದನ್ನು ಇನ್ನೂ ಸೈನ್ಯ ಇದುವರೆಗೂ ಬಹಿರಂಗ ಮಾಡಿಲ್ಲ. ಅರ್ಮುಜ್ ಮುಕ್ತ ಮಾಡೋಕ್ಕೆ ಹೋದರೆ ಯುದ್ಧ 6 ವಾರಗಳನ್ನು ದಾಟಿ ಸುದೀರ್ಘವಾಗಿ ಎಳೆಯುತ್ತೆ ಅನ್ನೋದು ಅಮೇರಿಕ ಚಿಂತನೆ. ಏನಕ್ಕೆ ಅಂದರೆ, ಏನೊಂದು ಇರಾನ್ನಲ್ಲಿರುವಂಥ ಪ್ರಮುಖ ಸ್ಥಾವರಗಳನ್ನು, ಅದರ ಒಂದು ಹಣಕಾಸು ಮೂಲಗಳನ್ನು, ಇಂಧನ ಮೂಲಗಳನ್ನು ಮತ್ತು ಅಣ್ವಸ್ತ್ರ ತಯಾರಿಕೆ ಮಾಡೋಕ್ಕಿರುವಂಥ ಸಾಮರ್ಥ್ಯನ ಉಡಿಸ್ ಮಾಡಿ ನಾವು ಹೋಗ್ತಾ ಇರೋಣ ಅನ್ನೋದು ಅಮೇರಿಕ ನಿಲುವು. ಅರ್ಮುಜ್ನ ಏನಾದರೂ ಮುಕ್ತ ಮಾಡೋಕ್ಕೆ ಹೋದರೆ, ಇಲ್ಲಿ ಇರಾನ್ನ ಏನು ನೌಕಾಪಡೆ ಇದೆ ಅದು ಒಂದು ರೀತಿ ಗೆರಿಲ್ಲಾ ಮಾದರಿ ಯುದ್ಧಕ್ಕೆ ರೆಡಿಯಾಗಿದೆ. ಇಲ್ಲೇನಾದರೂ ನಾವು ಹೋದರೆ ನಮ್ಮ ಸೈನಿಕರು ಸಾವನ್ನಪ್ಪಬಹುದು. ಜೊತೆಗೆ ಯಾವ ರೀತಿಯ ನಿಗೂಢ ರೀತಿಯ ದಾಳಿಗಳಾಗ್ಬೋದು, ಸರ್ಪ್ರೈಸ್ ಅಟ್ಯಾಕ್ ಆಗ್ಬೋದು, ನಮಗೆ ಗೊತ್ತಿಲ್ಲ.
ಆ ಕಾರಣದಿಂದಾಗಿ ಕೂಡ ಅರ್ಮುಜ್ನ ತಂಟೆಗೆ ಹೋಗ್ತಿಲ್ಲ ಅಮೆರಿಕ. ಜೊತೆಗೆ ಇನ್ನೊಂದು ಪ್ರಮುಖ ಕಾರಣ ಇದೆ ಅಮೆರಿಕಾದು, ಏನಕ್ಕೆ ಅರ್ಮುಜ್ ತಂಟೆಗೆ ಹೋಗ್ತಿಲ್ಲ ಅಂತ. ಏನಕ್ಕೆ ಅಂದರೆ ಇರಾನ್ನ ಸೈನ್ಯ ಶಕ್ತಿ ಕುಗ್ಗಿಸ್ಬಿಟ್ರೆ ಸಾಕು, ಇನ್ನು ಮಿಕ್ಕಿದೆಲ್ಲ ಆಟೋಮೆಟಿಕ್ ಆಗುತ್ತೆ ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಈ ಹಿಂದೆ ಕೂಡ ಟ್ರಂಪ್ ಹಂಗೆ ಲೆಕ್ಕ ಹಾಕಿದ್ರಲ್ಲ, ಯಾವಾಗೊಂದು ಖಮೇನಿ ಅವ್ರನ್ನ ಕೊಂದುಬಿಟ್ರೆ ಸಾಕು ಇನ್ನೆಲ್ಲ ಆಟೋಮೆಟಿಕ್ಕಾಗಿ ರೆಜಿಮ್ ಚೇಂಜ್ ಆಗಿಬಿಡುತ್ತೆ ಅಂದ್ಕೊಂಡಿದ್ರು. ಆದರೆ ಎಲ್ಲಾಗಿದೆ, ಅಮೇರಿಕಾದಲ್ಲೇ ಟ್ರಂಪ್ ಅವ್ರದ್ದೇ ರೆಜಿಮ್ ಚೇಂಜ್ ಆಗೋ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಆದರೆ ಇವರು ಆಟೋಮೆಟಿಕ್ಕಾಗಿ ಇರಾನ್ನ ಸೈನ್ಯ ಶಕ್ತಿ ಕುಗ್ಗಿಸ್ಬಿಡೋಣ ನಾವು, ಇನ್ನು ಮಿಕ್ಕಿದ್ದೆಲ್ಲ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಟ್ರಂಪ್ ಒಂದು ರೀತಿ ಅಭಿಪ್ರಾಯ ಪಡ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಇರಾನ್ದು ಸೈನ್ಯ ಶಕ್ತಿ ಕುಗ್ಗೋದ್ರೆ, ಅಂದರೆ ಇರಾನ್ ಬಳಿ ಕ್ಷಿಪಣಿ ಉಡಾವಣೆ ಮಾಡೋಕ್ಕೆ ಆಗಲಿಲ್ಲ ಅಂದರೆ, ಡ್ರೋನ್ಗಳನ್ನ ಉಡಾವಣೆ ಮಾಡೋಕ್ಕಾಗ್ದಲೇ ಇದ್ದರೆ, ಜೊತೆಗೆ ಇರಾನ್ ಸೈನ್ಯ ಎಲ್ಲ ರೀತಿಯಲ್ಲೂ ಕುಗ್ಗಿ ಹೋದರೆ, ಆವಾಗ ನಾವು ಅರ್ಮುಜ್ ಜಲಸಂಧಿ ಮುಕ್ತ ಮಾಡೋದಕ್ಕೆ ಒತ್ತಡ ಇರ್ಬೋದು. ಯಾವ ರೀತಿ? ನಿನ್ನ ಹತ್ರ ಈಗ ಏನೂ ಪವರ್ ಇಲ್ಲ, ಹೇಳಿದ್ರಲ್ಲ ಟ್ರಂಪ್ ಅವರು ಜೆಲೆನ್ಸ್ಕಿ ಅಮೆರಿಕಾದ ವೈಟ್ ಹೌಸಿಗೆ ಬಂದಾಗ ಯು ಡೋಂಟ್ ಹ್ಯಾವ್ ಎನಿ ಕಾರ್ಡ್ಸ್ ಅಂತ ಹೇಳ್ಬಿಟ್ಟು, ಅದೇ ಮಾತನ್ನು ಇರಾನ್ಗೆ ಹೇಳುತ್ತೇನೋ ಅಮೆರಿಕ. ನಿಮ್ಮ ಹತ್ರ ಇವಾಗೇನು ಶಕ್ತಿ ಇಲ್ಲ, ಅರ್ಮುಜ್ ಬಿಟ್ಬಿಡಿ, ಇವೆಲ್ಲ ಬಿಟ್ಬಿಡಿ, ನಿಮ್ಮದೇನು ನಡೆಯಲ್ಲ ಇನ್ನು ಮುಂದೆ ಅಂತ ಹೇಳ್ಬಿಟ್ಟು ಇರಾನ್ನ ಕುಗ್ಗಿಸುವಂಥ ಪ್ರಯತ್ನ ಮಾಡ್ಬೋದು ಅನ್ನೋದು ಒಂದು ಅಮೆರಿಕ ತಂತ್ರಗಾರಿಕೆ. ಮತ್ತೊಂದು ಅಮೆರಿಕ ತಂತ್ರಗಾರಿಕೆ, ನಾನು ಆವಾಗಲೇ ನಿಮಗೆ ಏನು ಪ್ರಮುಖ ರೀಸನ್ ಅಂತ ಹೇಳ್ತೀನಿ ಅಂತ ಹೊರಟಿದ್ದು, ಅದು ಅಮೆರಿಕದ ಸ್ವಾರ್ಥ. ಏನಂದರೆ ಅಮೆರಿಕಾಗೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಏನಿದೆ, ಇದು ಅಮೆರಿಕಾಗಿಂತ ಬೇಕಾಗಿರೋದು ಯಾರಿಗೆ? ಏಷ್ಯಾ ಖಂಡಕ್ಕೆ, ಅಂದರೆ ನಮಗೆ, ಭಾರತದವ್ರಿಗೆ, ಚೀನಾದವ್ರಿಗೆ, ಇಡೀ ಏನೊಂದು ಏಷ್ಯಾ ಖಂಡದ ರಾಷ್ಟ್ರಗಳಿದ್ದಾವೆ ಆ ರಾಷ್ಟ್ರಗಳಿಗೆ ಬೇಕು. ಜೊತೆಗೆ ಯುರೋಪ್ ರಾಷ್ಟ್ರಗಳಿಗೂ ಕೂಡ ಅರ್ಮುಜ್ ಅತ್ಯಗತ್ಯ. ಆದರೆ ಅಮೆರಿಕಾಗೆ ತುಂಬ ಕಮ್ಮಿ ಅರ್ಮುಜ್ನ ಅಗತ್ಯತೆ. ಹಂಗಾಗಿ ನಮ್ಗೆ ಅರ್ಮುಜ್ನ ಯಾಕಪ್ಪ ತಂಟೆಗೆ ಹೋಗೋದು ಅನ್ನೋ ರೀತಿ ಅಮೆರಿಕ ಚಿಂತನೆ ಮಾಡ್ತಾ ಇದೆ ಅನ್ನೋ ಮಾಹಿತಿ ಇದೆ. ಇದು ಈ ರೀತಿಯಾದಂಥ ಚಿಂತನೆ ಅಮೆರಿಕ ಮಾಡ್ತಿದೆ ಅಂದರೆ ಇದು ನಿಜಕ್ಕೂ ಸ್ವಾರ್ಥ. ಆದರೆ ಯುದ್ಧದ ಸಮಯದಲ್ಲಿ ಎಲ್ಲದೂ ಫೇರ್ ಅಂತ ಹೇಳ್ತಾರಲ್ಲ, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ, ಆ ರೀತಿ ಆಗಿದೆ. ಮತ್ತು ಏನೊಂದು ಭವಿಷ್ಯದ ದೃಷ್ಟಿಯಿಂದನೂ ನೋಡೋದಾದರೆ, ಈ ಅಮೆರಿಕ ಏನಾದರೂ ಒಂದು ವೇಳೆ ಇರಾನ್ನಲ್ಲಿರುವಂತಹ ಕೇವಲ ಇಂಧನ ಮೂಲ, ಹಣಕಾಸು ಮೂಲ ಮತ್ತು ಅಣ್ವಸ್ತ್ರ ಸಾಮರ್ಥ್ಯವನ್ನು ನಾಶ ಅಷ್ಟೇ ಮಾಡಿ ಅಮೆರಿಕ ವಾಪಸ್ ಹೊರಟೋಗ್ಬಿಟ್ರೆ, ಭವಿಷ್ಯದಲ್ಲಿ ಏನಾಗುತ್ತೆ ಅಂದರೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಏನಿದೆಯಲ್ಲ ಅದನ್ನು ಇರಾನು ಹಣಕಾಸಿನ ಉದ್ದೇಶಕ್ಕೆ ಬಳಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾವ ರೀತಿ ಅಂದರೆ ಈ ಅರ್ಮುಜ್ ಜಲಸಂಧಿಯಲ್ಲಿ ಓಡಾಟ ಮಾಡೋ ಹಡಗುಗಳು, ಅದರಲ್ಲೂ ಈಗಾಗಲೇ 5 ದೇಶಕ್ಕೆ ವಿನಾಯಿತಿ ಸಿಕ್ಕಿದೆ. ಯಾವುದೇ ಅದಕ್ಕೆ? ಭಾರತ, ಚೀನಾ, ರಷ್ಯಾ ಮತ್ತು ಪಾಕಿಸ್ತಾನಕ್ಕೆ ಸಿಕ್ಕಿದೆ, ಆಮೇಲೆ ಇರಾಕ್ ದೇಶಗಳಿಗೆ ಸಿಕ್ಕಿದೆ. ಈ 5 ದೇಶಗಳನ್ನು ಹೊರತುಪಡಿಸಿ ಇನ್ನು ಮಿಕ್ಕೆಲ್ಲ ರಾಷ್ಟ್ರಗಳ ಯಾವುದಾದ್ರು ಹಡಗುಗಳು ಓಡಾಡುತ್ತೋ ಪ್ರತಿ ಹಡಗುಗೂ ಇಂತಿಷ್ಟು ಹಣ ಅಂತ ಹೇಳ್ಬಿಟ್ಟು ಒಂದು ಟೋಲ್ನ ವಿಧಿಸ್ಬೋದು ಇರಾನ್. ಹಾಗಾಗಿ ಅಮೆರಿಕ ಹಡಗು ಬಂದರೂ ಆಗುತ್ತೆ, ಇಸ್ರೇಲ್ನ ಹಡಗು ಬಂದರೂ ಆಗುತ್ತೆ, ಜೊತೆಗೆ ಈ 2 ದೇಶಗಳ ಮಿತ್ರ ರಾಷ್ಟ್ರಗಳು ಬಂದರೂ ಕೂಡ ಈ ರೀತಿಯಾದಂಥ ಟೋಲ್ ವಿಧಿಸುವಂಥ ಚಾನ್ಸಸ್ ಇದೆ ಇರಾನ್. ಆ ಸಂದರ್ಭದಲ್ಲಿ ಭಾರತಕ್ಕೆ ಒಂದು ಹಂತಕ್ಕೆ ಅಲ್ಪ ಮಟ್ಟಿಗೆ ರಿಲೀಫ್ ಆದ್ರೂ ಬೇರೆ ದೇಶಗಳಿಗೆ ಕಷ್ಟ ಆಗುತ್ತೆ. ಮತ್ತು ಯಾವಾಗ ಈ ರೀತಿ ಟೋಲ್ ಸಿಸ್ಟಮ್ ಬರುತ್ತೆ ಆವಾಗ ಅಗತ್ಯ ವಸ್ತುಗಳ ದರ ಏರಿಕೆ ಕೂಡ ಆಗುತ್ತೆ. ಆ ಒಂದು ಭೀತಿ ಅಂತೂ ಸದ್ಯದ ಮಟ್ಟಿಗೆ ಇದ್ದೇ ಇದೆ. ಇವೆಲ್ಲ ಏನೇ ಆಗಿರಲಿ, ಒಟ್ಟಿನಲ್ಲಿ ಮುಂದಿನ 4ರಿಂದ 6 ವಾರಗಳೇನಿದೆ ಅಷ್ಟರೊಳಗಡೆ ಈ ಯುದ್ಧನ ಮುಕ್ತಾಯ ಮಾಡಿಬಿಡ್ಬೇಕು ಅಂತ. ಅಂದರೆ ಭಾರತೀಯರ ಪ್ರಕಾರ ಹೇಳೋದಾದರೆ ನಮಗೆ ಇನ್ನೇನು ಬೇಸಿಗೆ ಕಳೀತಿದೆ ಅನ್ನೋಷ್ಟೊತ್ತಿಗೆ ಈ ಯುದ್ಧನೂ ಮುಗಿದ್ಬಿಡುತ್ತಾ ಗೊತ್ತಿಲ್ಲ. ಯಾಕೆಂದರೆ ಅಮೆರಿಕ 2ನೇ ಹಂತದ ದಾಳಿಯನ್ನು ಇವತ್ತು ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಆರಂಭ ಮಾಡಿದೆ. ಆದರೆ ಈ ದಾಳಿ ಇವತ್ತಿಡೀ ಕಂಟಿನ್ಯೂ ಆಗುತ್ತಾ, ಅಥವಾ ನಾಳೆಗೆ ಪೋಸ್ಟ್ಪೋನ್ ಆಗುತ್ತಾ, ಅಥವಾ ಇನ್ನೆರಡು ದಿನ ತಡೆದು ಮಾತುಕತೆಗೆ ಏನಾದರೂ ಇರಾನ್ ಬರುತ್ತಾ ಅಂತೇಳ್ಬಿಟ್ಟು ಒಂದು ಹಂತಕ್ಕೆ ಕಾದು ಆನಂತರ ದಾಳಿ ಮಾಡುತ್ತಾ ಗೊತ್ತಿಲ್ಲ.